ಸ್ಟಾರ್ಟ್ ಸರ್ ಮಾಡಲ. ಹೇಳಿ ಸರ್, ನಿಮ್ಮ ಹೆಸರು? ನನ್ನ ಹೆಸರು ಮಂಜುನಾಥ್ ಅಂತೇಳಿ, ಹೊಸಕೋಟೆ ತಾಲೂಕು ಜಡಗೇನಹಳ್ಳಿ ಹೋಬಳಿ ಎಳ್ಚಾಮನಹಳ್ಳಿ ಗ್ರಾಮಕ್ಕೆ ಸೇರಿದಂಥ ಸರ್ವೆ ನಂಬರ್ 14 ಬಾರ್ 9 7 8 ಮತ್ತು 22 ಮತ್ತು 31 30 ಇಷ್ಟು ಸರ್ವೆ ನಂಬರ್ಗಳು ಬಂದು ನಮ್ಮ ದಾಖಲಾತಿಗಳಿರೋಂಥದ್ದು. ಈ ದಾಖಲಾತಿಗಳು ಇದು ಆರೋಪ ಮಾಡಿದಾರಲ್ಲ ದಲಿತ ಸಂಘಟನೆ ಅವರು ಬಂದು ಮೊನ್ನೆ ಲಾಸ್ಟ್ ಟೈಮಲ್ಲಿ ಅವರು ಬಂದು ಇದು ಆರೋಪ ಮಾಡಿರುವಂಥ ವಿಚಾರ ಮಾಹಿತಿ ಕೊರತೆ ಇದು ಮಾಡಿದ್ದಾರೆ. ಹಾಗಾಗಿ ಇದು ಮಾಹಿತಿ ಕೊರತೆ ಇರೋದ್ರಿಂದ ಸಂಪೂರ್ಣವಾದಂಥ ಮಾಹಿತಿ ಸಿಕ್ಕಿಲ್ಲ ಅವ್ರಿಗೆ. ಇದು ಆಲ್ರೆಡಿ ಅವರು ಕೋರ್ಟ್ಗೆ ಹಾಕ್ಕೊಂಡಿದ್ರು, ಸುಮಾರು ವರ್ಷಗಳು ಕೋರ್ಟಲ್ಲಿ ನಡೀತು, ಕೋರ್ಟಲ್ಲಿ ಸಹ ನಮಗೆ ಡಿಕ್ಲೇರ್ ಆಗಿ ಬಂತದು. ಬಂದ ನಂತರ ನಾವು ಫ್ಯಾಮಿಲಿಯವ್ರು ಏನಿದ್ದೀರಿ 6 ಜನ ಎಲ್ಲ ಒಟ್ಟಿಗೆ ಕೂತ್ಕೊಂಡು ಅವ್ರವ್ರ ಭಾಗ ಎಲ್ಲೆಲ್ಲಿ ಬರುತ್ತೋ ಎಲ್ಲ ಡಿವೈಡ್ ಮಾಡಿಕೊಂಡು ಸರ್ಕಾರದ ಆದೇಶದ ಪ್ರಕಾರವಾಗಿ ನಾವು ಅದನ್ನು ಅನುಮತಿ ತಗೊಂಡು ನಾವು ಮಾಡ್ಕೊಂಡಿದ್ದೀವಿ. ಡಿಕ್ಲೇರಿ ಮಾಡ್ಕೊಂಡಿದ್ಮೇಲೆ ಇವರು ಭಾಗ ಬರಬೇಕು, ನಮಗೆ ಭಾಗ ಬರಬೇಕು ಅಂದರೆ ಈ ಕಡೆ ಇರೋ ಜಮೀನು ಅವ್ರಿಗೆ ಆಲ್ರೆಡಿ ಸುಮಾರು 60ನೇ ಇಸ್ವಿಗಿಂತೆ ನಮ್ಮ ಅತ್ತೆ ಅಂದರೆ ದೊಡ್ಡ ಅತ್ತೆ, ನಮ್ಮ ಇವ್ರಿಗೆಲ್ಲರಿಗಿಂತ ದೊಡ್ಡ ಅಮ್ಮ ಒಬ್ಬ ಇದ್ದರು, ಮುನಿಯಮ್ಮ ಅಂತ. ಅವ್ರು ತೀರ್ಕೊಂಡಿದ್ದಾರೆ. ಅವ್ರಿಗೆ ಮದುವೆ ಆದಮೇಲೆ ತೀರ್ಕೊಂಡ್ರು, ಒಂದು ಮಗು ಇತ್ತು, ಹೆಣ್ಣು ಮಗು ಇತ್ತು ಗಂಗಮ್ಮ ಅಂತ. ಅದಾದ ನಂತರ ಅವ್ರಿಗೆ ಅವ್ರ ಅಪ್ಪನಿಗೆ ಅಂದರೆ ನಮ್ಮ ಮಾವ ಅವ್ರಿಗೆ ಅವ್ರು ಆಲ್ರೆಡಿ ಕೊಟ್ಬಿಟ್ಟಿದ್ದೀವಿ ಅದನ್ನು. ಏನು ದಾಖಲಾತಿಗಳು ಯಾರ್ದು ಇಲ್ಲ, ಆಗ ಇದ್ರದ್ದು ಇಲ್ಲ ದಾಖಲಾತಿಗಳು, ಅದ್ರದ್ದು ದಾಖಲಾತಿಗಳಿಲ್ಲ. ದಾಖಲಾತಿ ಇಲ್ಲದೇ ಇರೋ ಕಾರಣದಿಂದ ಎಲ್ಲ ಡಿವೈಡ್ ಮಾಡ್ಕೊಂಡಿದ್ದಾರೆ. ಎಲ್ಲ ಮುಂಚೆ ಹಿಂದಿನ ಕಾಲದಲ್ಲೆಲ್ಲನೂ ಮಾತಲ್ಲೇ ಕುಂತ್ಕೊಂಡು ವ್ಯವಹಾರ ಮಾಡ್ಕೊತಾ ಇದ್ರು. ಈಗೆಲ್ಲ ಪತ್ರಗಳೆಲ್ಲ ಅದು ಬೇಕು ಇದು ಬೇಕಂತಾರೆ. ಹಾಗಾಗಿ ಆ ಕೂತ್ಕೊಂಡು ಮಾತಾಡ್ಕೊಂಡು ಅವ್ರೇನು ಮಾಡಿದ್ದಾರೆ, ದೊಡ್ಡವರು ಅದು ಡಿಕ್ಲೇರಿ ಮಾಡಿದ್ದಾರೆ. ಡಿಕ್ಲೇರಿ ಮಾಡಿದ ಮೇಲೆ ಅವರು ಮತ್ತೆ ಆತನ ಇನ್ನೊಂದು ಮದುವೆ ಆದ, ನಮ್ಮ ಮತ್ತೆ ತೀರೋದ್ಮೇಲೆ ಇನ್ನೊಂದು ಮದುವೆ ಆದ ನಂತರ ಆತನೇನು ಮಾಡ್ದ, ಜಮೀನು ಮಾರ್ಕೊಂಡಿದ್ದಾರೆ ಅವರು 2ನೇ ಹೆಂಡ್ತಿ ಮಕ್ಕಳು ಜಮೀನು ಮಾರ್ಕೊಂಡಿದ್ದಾರೆ. ದೊಡ್ಡ ಹೆಂಡ್ತಿ ಮಗಳು ಬಂದವರು ನಮಗೆ ಭಾಗ ಬೇಕು, ಇದರಲ್ಲೂ ಭಾಗ ಇದೆ ಅದರಲ್ಲೂ ಭಾಗ ಇದೆ ಅಂತಾರೆ. ಅಂದರೆ ಈಗೆಲ್ಲ ಒಟ್ಟು ಕುಟುಂಬ ಆಗಿತ್ತು ಮುಂಚೆ, ಹಾಗಾಗಿರೋದ್ರಿಂದ ಡಿವೈಡ್ ಆದಮೇಲೆ ಎಲ್ಲ ಸಪ್ರೇಟ್ ಆಗಿದೆ. ನಾವು ಡಿಕ್ಲೇರೆಲ್ಲ ಇತ್ತೀಚೆಗೆ ಒಂದು 6 ತಿಂಗಳಿಂದ ಎಲ್ಲ ಡಿಕ್ಲೇರಿ ಮಾಡ್ಕೊಂಡಿದ್ದೀವಿ. ಡಿಕ್ಲೇರಿ ಮಾಡ್ಕೊಂಡಿರೋದ್ರಿಂದ ಅವ್ರಿಗೆ ಇದಕ್ಕೆ ಸಂಬಂಧನೇ ಇಲ್ಲ. ಅವರು ಇದರಲ್ಲಿ ಬಂದು ಕೇಳೋ ಹಕ್ಕು ಬರಲ್ಲ ಅವ್ರಿಗೆ. ಹಾಗಾಗಿ ಇದು ದಯವಿಟ್ಟು ಇದನ್ನು ನಮಗೆ ದಾಖಲಾತಿ ಏನಿದೆಯೋ ಅದ್ರ ಪ್ರಕಾರವಾಗಿ ನಮಗೆ ಅನುಕೂಲ ಆಗಬೇಕು ಅಂತೇಳಿ ನಾವು ಮನವಿ ಮಾಡ್ತಾಯಿದ್ದೀವಿ. ಸರ್, ಈಗ ಅವ್ರು ಏನು ಹೇಳ್ತಾರೆ ಅಂದರೆ ಒಬ್ಬರೇ ಅನುಭವದಲ್ಲಿದ್ದಾರೆ, ನಮಗೂ ಭಾಗಬೇಕು ಅಂತ ಹೇಳಿದ್ದಾರೆ. ಅದ್ರ ಬಗ್ಗೆ ಸರ್, ಇದು ಒಬ್ಬರು ಅನುಭವದಲ್ಲಿಲ್ಲ ನೋಡಿ. ಅಲ್ಲಿ ಗೆನಮೆ ಹಾಕಿದಾರಲ್ಲ, ಇಲ್ಲಿ ನೋಡಿ ಇವ್ರದ್ದು ಈ ಕಡೆದು ಸೆಂಟ್ರಲ್ ಇರೋದು ನೋಡಿ, ನೀವು ಹೇಳಿ, ನಾವು ನೋಡ್ತೀವಿ. ಸೆಂಟ್ರಲ್ ಇರೋದು ಒಬ್ಬರದು, ಅದಾದಮೇಲೆ ಆ ಕಡೆ ಇರೋದು ಒಬ್ಬರದು, ಇನ್ನೊಬ್ರು ಲಾಸ್ಟ್ 4 ಭಾಗ ಇದರಲ್ಲಿ ಇಟ್ಕೊಂಡಿದ್ದಾರೆ. ನಮ್ಮಿಬ್ಬರಿಗೆ ಸಪ್ರೇಟ್ ಬೇರೆ ಕಡೆ ಇರೋದು ನಮಗೆ ಕೊಟ್ಟಿದ್ದಾರೆ. ಕೆರೆ ಕಡೆ ಒಂದು ಸ್ವಲ್ಪ ಇತ್ತು, ಮತ್ತು ಆ ಕಡೆ ಫಾರೆಸ್ಟ್ರ್ ಕಡೆ ಒಂದು ಸ್ವಲ್ಪ ಇತ್ತು, ಅದು ನಮಗೆ ಡಿಕ್ಲೇರ್ ಮಾಡಿದ್ದಾರೆ ನಮ್ಮಿಬ್ಬರಿಗೆ ಅಂತೇಳಿ. ನಾವು ಅದನ್ನು ಡಿಕ್ಲೇರ್ ಮಾಡ್ಕೊಂಡಿದ್ದೀವಿ. ಪತ್ರದ ಮುಖಾಂತರವಾಗಿ ಸರ್ಕಾರದ ಆದೇಶ ಪ್ರಕಾರವಾಗಿ ಏನಿದೆಯೋ ಅದ್ರ ಮುಖಾಂತರವಾಗಿ ನಾವೆಲ್ಲ ಮಾಡ್ಕೊಂಡಿದ್ದೀವಿ. ಇದಕ್ಕೂ ನಮಗೂ ಸಂಬಂಧ ಬರಲ್ಲ. ಇದು ಆಲ್ರೆಡಿ ಕೊಟ್ಬಿಟ್ಟು ಸುಮಾರು ವರ್ಷಗಳಾಗಿದೆ. ನಾವು ನೋಡಿಲ್ಲ, ಇವರು ಚಿಕ್ಕ ಮಕ್ಕಳಿದ್ದಾಗ ಕೊಟ್ಟಿರೋದು. ನಮ್ಮ ಚಿಕ್ಕಪ್ಪ ಅವರೆಲ್ಲ ಚಿಕ್ಕ ಮಕ್ಕಳು, ನಮ್ಮ ತಂದೆಯವರೆಲ್ಲ ಚಿಕ್ಕ ಮಕ್ಕಳಿದ್ದಾಗಲೇ ಅವಾಗಲೇ ಡಿಕ್ಲೇರ್ ಮಾಡ್ಕೊಂಡಿದ್ದಾರೆ. 60 ವರ್ಷದಿಂದ 60 ವರ್ಷ ಅಲ್ಲ ಸರ್, 60ನೇ ಇಸ್ವಿ ಅಂದರೆ ಯೋಚನೆ ಮಾಡಿ. 65 ವರ್ಷ ಹಿಂದೆ, 65 ವರ್ಷದ ಹಿಂದೆ ಅಂದರೆ ಈಗ ಕೇಳೋದಕ್ಕೂ ಅದಕ್ಕೆ ಸಂಬಂಧ ಬರಲ್ಲ ಸರ್. ಈ ಪೋಡಿ ಎಲ್ಲ ಆಗಿದೆ ಸರ್, ಎಲ್ಲ ಸಪ್ರೇಟ್ ಅವ್ರವ್ರ ಪೋಡಿಗಳಾಗಿದೆ. ಪೋಡಿಗಳಾಗಿ ಅವ್ರ ಹೆಸರುಗಳೆಲ್ಲ ಇದು ಮಾಡಿಕೊಂಡು ರೆಡಿ ಮಾಡ್ಕೊತಾ ಇದ್ದಾರೆ. ಸಂಬಂಧ ಇಲ್ಲ. ಏನಂದರೆ ಈಗ ಮೊನ್ನೆ ಬಂದು 4 ಎಕರೆ ನಮ್ಮ ಅಪ್ಪನ ಹೆಸರಲ್ಲಿ, ವೆಂಕಟರಮಣಪ್ಪ ಹೆಸರಲ್ಲಿ ಒಬ್ಬರೇ ಮಾಡ್ಕೊತಿದ್ದಾರೆ ಅಂತ ಎಲ್ಲ ಬಂದಿದೆ. ಅದರಲ್ಲಿ ಆಗಿರೋ ಪ್ರಕಾರ ಏನಂದರೆ ಈ 4 ಎಕರೆ ಏನಿದೆಯೋ ಎಲ್ಲ ಅಣ್ಣ ತಮ್ಮದು ಡಿವೈಡ್ ಮಾಡ್ಕೊಂಡು ಆಲ್ರೆಡಿ ವ್ಯವಸಾಯ ಕೂಡ ಮಾಡ್ತಿದ್ದಾರೆ. ಅವ್ರು ಮೊನ್ನೆ ಬಂದೆಲ್ಲ ಸುಳ್ಳು ಆರೋಪ ಮಾಡಿದ್ದಾರೆ. ನಮ್ಮ ದೊಡ್ಡಮ್ಮ ಚಿಕ್ಕಮ್ಮರೇನು ಮಾತಾಡಿದಾರೋ ಅವ್ರಿಗೂ ಆಸ್ತಿ ಕೊಟ್ಟಿದ್ದೀವಿ, ಬೇರೆ ಕಡೆ ಮಾರ್ಕೊಂಡು ಹೋಗಿದ್ದಾರೆ. ಅವ್ರ ಮನೆಯೂ ಇದೆ, ಮನೇಲಿರೋಕ್ಕಾಗಲ್ಲ ಅವ್ರು ಹೋಗಿದ್ದಾರೆ. ಎಲ್ಲ ಬಂದು ಎಲ್ಲ ಸುಳ್ಳು ಆರೋಪ ಮಾಡಿದ್ದಾರೆ. ಬಂದು ಎಲ್ಲ ಡಾಕ್ಯುಮೆಂಟ್ ಚೆಕ್ ಮಾಡ್ಕೊಂಡು ಆಮೇಲೆ ಮುಂದುವರಿಸ್ಬೇಕು ಅಂತ ನಾವು ವಿನಂತಿ ಸರ್. ಎಲ್ಲ ಸುಳ್ಳು ಆರೋಪ ಸರ್. ಆಲ್ರೆಡಿ ಅವ್ರು ಕೊಟ್ಟಿದ್ದಾಯಿತು, ಎಲ್ಲ ಮಾರ್ಕೊಂಡು ತಿಂದಿದ್ದಾಯಿತು. ಅವ್ರು ಉಳ್ಕೊಳ್ಳೋಕ್ಕೆ ಯೋಗ್ಯತೆ ಇಲ್ದಂಗೆ ಹೋಗಿದ್ದಾರೆ. ಇಲ್ಲಿರೋಕ್ಕೆ ಯೋಗ್ಯತೆ ಇಲ್ಲದಂಗೆ ನಾವು ಉಳಿಸ್ಕೊಂಡವ್ರು ವ್ಯವಸಾಯ ಮಾಡ್ತಾಯಿದ್ದೀವಿ. ಇಲ್ಲಿ ವ್ಯವಸಾಯ ಉಳಿಸ್ಕೊಂಡು, ಯಾಕೆಂದರೆ ನಮಗೆ ಬೇರೆ ದಾರಿ ಇಲ್ಲ, ಇಲ್ಲಿ ವ್ಯವಸಾಯನೇ ನಮ್ಮ ದಾರಿ. ಅದರಿಂದ ನಾವು ಉಳಿಸ್ಕೊಂಡು ವ್ಯವಸಾಯ ಮಾಡ್ತಾಯಿದ್ದೀವಿ. ಆದರೂ ಅವ್ರು ಬಂದು ಸುಳ್ಳು ಆರೋಪ ಮಾಡ್ಕೊಂಡು ಮಾರಿರೋದನ್ನು ಮತ್ತೆ ನಮ್ಗೆ ಇನ್ನೊಂದು ಆಸ್ತಿ ಬೇಕು ಅಂತ ಅಕ್ಕಪಕ್ಕದವ್ರ ಮಾತಿಗೆ ಒಗ್ಗಿ ಬರ್ತಾಯಿದ್ದಾರೆ ಅಷ್ಟೇ ಸರ್. ಅವರು ಯಾವ ಸಂಬಂಧ ಇಲ್ಲ. ಆಲ್ರೆಡಿ ಅವ್ರು ಕೊಟ್ಟಿದ್ದೇ ಆಯಿತು, ಸಪ್ರೇಟು ಮಾಡ್ಕೊಂಡಿದ್ದಾಯಿತು. ಇದೇನಿದೆ ನಮ್ಮ 4 ಜನರು ಸರ್ ಇದು ಆಸ್ತಿ ಒಬ್ಬರ ಸಲ. ಯಾಕೆ ನಮ್ಮ ಅಪ್ಪರ ಸಲ ಏನಿದೆಯೋ ಈಗೆಲ್ಲರೂ ಹಂಚ್ಕೊಂಡಿದ್ದೀವಿ, ಎಲ್ಲ ಡಿವೈಡ್ ಆಗ್ತಿದೆ. ನೆಕ್ಸ್ಟ್ ಪೋಡಿ ಮಾಡಿಸ್ಕೊಂಡು ಎಲ್ಲ ಮಾಡ್ಕೊಂಡು ಹೋಗ್ತೀವಿ ಸರ್ ನಾವು. ಸಂದೀಪ್ ಅಂತ ಸರ್.